ನಾವು ಯಾವುದೇ ಒಂದು ಮಗುಗೆ ಹೆಸರಿಡಬೇಕಾದ್ರೆ ಪಾಲಿಸಬೇಕಾದ ನಿಯಮಗಳೇನು? ಮೊದಲನೇದೇನು ಜ್ಯೋತಿಷ್ಯದಲ್ಲಿ ಅಕ್ಷರಗಳನ್ನ ಆಯ್ಕೆ ಮಾಡ್ಕೊಳ್ಳೋದಿರುತ್ತೆ. ಎರಡನೇದೇನು ಸಂಖ್ಯಾಶಾಸ್ತ್ರ, ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಆ ಮಗುಗೆ ಬರ್ತಕ್ಕಂಥ ಶುಭ ಸಂಖ್ಯೆಗಳ್ಯಾವುದು ಅನ್ನೋದನ್ನು ನಾವು ಸಂಖ್ಯಾಶಾಸ್ತ್ರದಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ ಎರಡನೇದು. ಮತ್ತು ಮೂರನೇದು ಯಾವುದು? ನೇಮಾಲಜಿ, ಅಂದರೆ ಅಲ್ಲಿ ಅಕ್ಷರಗಳು ಯಾವ ರೀತಿ ಆ ಮಗುಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಾಲ್ಕನೇದು ಫೊನೆಟಿಕ್ಸ್ ಅಂದರೆ ಲಿಂಗ್ವಿಸ್ಟಿಕ್ ಅಂತ ಹೇಳ್ತೀವಿ. ಅದನ್ನು ನಾವು ಉಚ್ಚರಿಸಬೇಕಾದ್ರೆ ಅದು ಯಾವ ರೀತಿಯಾದಂಥ ಶಬ್ದ ತರಂಗಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ, ಯಾವ ರೀತಿಯಾದಂಥ ಒಂದು ಇದನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ, ಫೊನೆಟಿಕ್ಸ್. ಅದಾದಮೇಲೆ ಐದನೇದು ಫೊನೆಮಿಕ್ಸ್, ಅದು ಅಷ್ಟೇ, ಅಂದರೆ ಲಿಂಗ್ವಿಸ್ಟಿಕ್. ಇವೆಲ್ಲ ಫೊನೆಟಿಕ್ಸ್ ಆ್ಯಂಡ್ ಫೊನೆಮಿಕ್ಸ್ ಇಸ್ ಎ ಲಿಂಗ್ವಿಸ್ಟಿಕ್. ಅದು ಆ ಶಬ್ದಗಳನ್ನ ನಾವು ಉತ್ಪತ್ತಿ ಮಾಡಬೇಕಾದ್ರೆ ಯಾವುದರ ಸಹಾಯದಿಂದ ಉತ್ಪತ್ತಿ ಮಾಡ್ತೀವಿ ಅಂತ ಆ ಫೊನೆಟಿಕ್ಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಆರನೇದು ಅದನ್ನು ನಾವು ಪ್ರೊನಾಲಜಿ ಅಂತ ಹೇಳ್ತೀವಿ, ಅದು ಗೊತ್ತಿರಬೇಕಾಗತ್ತೆ. ಏಳನೇದು ಗ್ರಾಫಾಲಜಿ ಅಂತ ಹೇಳ್ತೀವಿ, ಗ್ರಾಫಾಲಜಿ ಗೊತ್ತಿರಬೇಕಾಗತ್ತೆ. ಎಂಟನೇದು ಒಂದು ಹೆಸರನ್ನು ನಾವು ಇಡಬೇಕಾದ್ರೆ ಅದು ಸಿಗ್ನೇಚರಾಲಜಿ ಗೊತ್ತಿರಬೇಕಾಗತ್ತೆ. ಅಂದರೆ ನಾವು ಹೆಸರಿಡ್ತೀವಲ್ಲ ಅದ್ರ ಸಿಗ್ನೇಚರ್ ಹೆಂಗೆ ಮಾಡಬೇಕು ಅಂತ. ಸಪೋಸ್ ಸಿಗ್ನೇಚರ್ ಡಿಫಾಲ್ಟ್ ಆದ್ರೂ ಆ ಹೆಸರು ಮೀನಿಂಗ್ಲೆಸ್ ಆಗುತ್ತೆ. ಒಂಬತ್ತನೇದು ಅಕ್ರೋಫೊನಾಲಜಿ ಗೊತ್ತಿರಬೇಕಾಗತ್ತೆ. ಅಂದರೆ ನಾವೇನು ಇನ್ಷಿಯಲ್ ಉಪಯೋಗಿಸ್ತೀವಿ ಆ ಇನ್ಷಿಯಲ್ಗೂ ಮತ್ತು ಹೆಸರಿಗೂ ಅದು ಮಿಕ್ಸ್ ಆಗುತ್ತಾ, ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಲ್ವಾ ಅಂತ ನೋಡ್ಕೊಳ್ಳೋದು ಇಸ್ ನಥಿಂಗ್ ಬಟ್ ಅಕ್ರೋಫೊನಾಲಜಿ. ಒಟ್ಟು ಇಷ್ಟು 9ರಿಂದ 10 ಪ್ಯಾರಾಮೀಟರ್ಸ್ನಲ್ಲಿ ನಾವು ಆ ಮಗುಗೆ ಹೆಸರಿಡಬೇಕಾಗತ್ತೆ. ಆಗ ಯುವರ್ ನೇಮ್ ಈಸ್ ಯುವರ್ ಮಂತ್ರ, ನಿಮ್ಮ ಹೆಸರೇ ಮಂತ್ರ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ.